ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ರಿಪೀಟರ್ಸ್ ವಿದ್ಯಾರ್ಥಿಗಳು ತಮಗೆ ಆದ ಅನ್ಯಾಯವನ್ನು ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದರು. ಸೊ ತಮಗೆ KCET ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ, PUC ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಲ್ಲ. ಸೊ PUC ಮಾರ್ಕ್ಸನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂಥೇಳಿ ಕೋರ್ಟಲ್ಲಿ ಅಪೀಲನ್ನು ಮಾಡಿದರು. ಸೊ ಈ ಒಂದು ಕೋರ್ಟ್ ಹಿಯರಿಂಗ್ 8ನೇ ತಾರೀಕು ಅಂದರೆ ಇವತ್ತು ಇತ್ತು. ಸೊ ಇದನ್ನು ಆಗಸ್ಟ್ 18ಕ್ಕೆ ಮುಂದೆ ಹಾಕಿದ್ದಾರೆ. ಸೊ ಗೊತ್ತಿರಲಿ, ಆಗಸ್ಟ್ 18ಕ್ಕೆ ಮುಂದೆ ಹಾಕಿದ್ದಾರೆ. ಸೊ ಕರ್ನಾಟಕ ಹೈಕೋರ್ಟ್ ಕನ್ಸರ್ನ್ಡ್ ಅಬೌಟ್ ಫೇಟ್ ಆಫ್ ರಿಪೀಟರ್ಸ್ ಬಟ್ ಅಲೋ KEA ಟು ಬಿಗಿನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಅಂತ ಇದೆ. ಅಂದರೆ ಸೊ KEA ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡಬಹುದು ಅಂದರೆ ಏನು, ದೇ ಕ್ಯಾನ್ ಸ್ಟಾರ್ಟ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್. ಸೊ ಅಶ್ವಥ್ ನಾರಾಯಣ್ ಅವರು ಮೊನ್ನೆ ಒಂದು ಸಾರಿ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದರು 8ನೇ ತಾರೀಕು ಅಂದರೆ ಮಂಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ. So because of the court case, it is not yet been started today. ಈಗ ಏನಾಗಿದೆ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಟಿಫಿಕೇಷನನ್ನು KEA ಅವರು ಎಷ್ಟು ಹೊತ್ತಿಗೆ ಬೇಕಾದರೂ ಕೊಡಬಹುದು. ಸೊ ಯಾಕಂತಂದರೆ ಕೋರ್ಟ್ದವರು ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಸ್ಟಾರ್ಟ್ ಮಾಡಿ, ಆದರೆ ಕೌನ್ಸಿಲಿಂಗನ್ನು ಮಾತ್ರ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಸೊ ಆಗಸ್ಟ್ 18ಕ್ಕೆ ಅದರ ಮೇಲೆ ಒಂದು ತೀರ್ಪನ್ನು ಕೊಡ್ತಾರೆ. ಸೊ ಆ ಒಂದು ತೀರ್ಪಿನ ಆಧಾರದ ಮೇಲೆ ನೀವು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್, ಬಿ ರೆಡಿ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ವಾಟ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ದ KCET ಕೌನ್ಸಿಲಿಂಗ್. ಸೊ ಅದು ರಿಪೀಟರ್ಸ್ ಇರ್ಬೋದು, ಫ್ರೆಷರ್ ಇರ್ಬೋದು, ಯಾವುದೇ ರ್ಯಾಂಕ್ ಬರ್ಬೋದು, ನಿಮ್ಮೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಪ್ರೊಸೆಸ್ಸೇ ನಮ್ಮದೊಂದು 10 days ನಡೆಯುವಂಥ ಪ್ರೊಸೆಸ್ಸು. ಸೊ ಅಷ್ಟರೊಳಗೆ ನಿಮಗೆ ಒಂದು ಕೋರ್ಟ್ ಕೇಸ್ ಸಾಲ್ವ್ ಆಗ್ತದೆ, ಅದು ತೀರ್ಪು ಯಾವ ರೀತಿ ಬರ್ತದೆ ಅನ್ನೋದನ್ನು ಕೂಡ ಗೊತ್ತಾಗ್ತದೆ. ಸೊ ಅದಾದಮೇಲೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಸೊ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾಪ್ ಆಗೋದಿಲ್ಲ. ಸೊ ಇಟ್ ಮೇ ಸ್ಟಾರ್ಟ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಸೊ ಪದೇ ಯಾವಾಗ ಅಂತ ಕೇಳುವಂಥ ಅವಶ್ಯಕತೆನೇ ಇಲ್ಲ. ಒಂದು KE ವೆಬ್ಸೈಟನ್ನು ನೋಡಿ, ಇಲ್ಲ RHchemistry ಚಾನಲ್ನ ನೋಡಿ, ನಿಮಗೆ ಗೊತ್ತಾಗ್ತದೆ. ಸೊ KE ವೆಬ್ಸೈಟಲ್ಲಿ ಯಾವಾಗ ಅವರು ಇದರ ಬಗ್ಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್, ಬಿ ರೆಡಿ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್. ಆದರೆ ಕೌನ್ಸಿಲಿಂಗಿಗೆ ಮಾತ್ರ ಆಗಸ್ಟ್ 18ಕ್ಕೆ ರಿಲೀಸ್ ಆಗುವಂಥ ಕೋರ್ಟ್ ಒಂದು ಹಿಯರಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೋಡೋಣಂತೆ ಕೋರ್ಟ್ದವ್ರು ಏನು ಹೇಳ್ತಾರೆ ಅದನ್ನು ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಸೊ ಇದಿಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಇವತ್ತಿನ ಕೇಸ್ ಏನಿತ್ತು ರಿಪೀಟರ್ಸ್ಗಳದು ಆಗಸ್ಟ್ 18ಕ್ಕೆ ಮುಂದೆ ಹೋಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡಬಹುದು ಅಂತೇಳಿ KEA ಅವರಿಗೆ ಹೇಳಿರುವಂಥದ್ದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.